UGC ನೀಟ್ ಉತ್ತೀರ್ಣರಾಗದೆ ಸಹಾಯಕ ಪ್ರಾಧ್ಯಾಪಕರಾಗಬಹುದೇ ಎಂಬುದಕ್ಕೆ ಇಲ್ಲಿ ನೋಡೋಣ ಬನ್ನಿ. UGC ನೀಟ್ ಉತ್ತೀರ್ಣರಾಗದೆ ಅಂದರೆ ಪಾಸ್ ಆಗದೆ ಸಹಾಯಕ ಪ್ರಾಧ್ಯಾಪಕರಾಗಬಹುದೇ? ಹೊಸ ನಿಯಮ ಹೇಳುವುದೇನು ಅಂದರೆ UGC ನೀಟ್ ಪಾಸ್ ಆಗದೆ ಕೂಡ ನಾವು ಪ್ರಾಧ್ಯಾಪಕರಾಗಬಹುದೇ? ಇದರಲ್ಲಿ ಹೊಸ ನಿಯಮ ಹೇಳುವುದೇನು ಎಂಬುದಕ್ಕೆ ಈ ವಿಡಿಯೋವನ್ನು ಫುಲ್ ನೋಡಿ ಮತ್ತು ಈ ವಿಡಿಯೋದಲ್ಲಿ ನೀಟ್ ಉತ್ತೀರ್ಣರಾಗದೆ ಸಹಾಯಕ ಪ್ರಾಧ್ಯಾಪಕರಾಗಬಹುದೇ ನೋಡೋಣ ಬನ್ನಿ. UGC ನೀಟ್ ಫಲಿತಾಂಶ ಬಿಡುಗಡೆಯಾಗಿದೆ. ಇದರಲ್ಲಿ ಕೆಲವರು ಯಶಸ್ಸನ್ನು ಕಂಡರೆ ಇನ್ನು ಕೆಲವರು ಮತ್ತೆ ಪ್ರಯತ್ನಿಸಬೇಕಾಗುತ್ತದೆ. ಯಶಸ್ವಿಯಾದ ವಿದ್ಯಾರ್ಥಿಗಳು ಸಂಶೋಧನಾ ಫೆಲೋಶಿಪ್ ಮತ್ತು PhD ಮತ್ತು ದೇಶದ ವಿಶ್ವವಿದ್ಯಾಲಯಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಲು ಅರ್ಹರಾಗಿರುತ್ತಾರೆ. ಆದರೆ ದೇಶದ ವಿಶ್ವವಿದ್ಯಾಲಯಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕಗೊಳ್ಳಲು UGC ನೀಟ್ನಲ್ಲಿ ಉತ್ತೀರ್ಣರಾಗುವುದು ಅಗತ್ಯವೇ ಎಂಬುದು ಪ್ರಶ್ನೆಯಾಗಿರುತ್ತದೆ. ಆದರೆ UGC ನೀಟ್ನಲ್ಲಿ ಉತ್ತೀರ್ಣರಾಗದೆ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕಗೊಳ್ಳಬಹುದೇ? ಇದರ ಬಗ್ಗೆ ನಿಯಮಗಳೇನು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಕರ ನೇಮಕಾತಿಗಾಗಿ ಈ ವರ್ಷ UGC ಕೆಲವು ಬದಲಾವಣೆಗಳನ್ನು ಮಾಡಿತ್ತು ಮತ್ತು ಈ ಬದಲಾವಣೆಗಳಲ್ಲಿ UGC ನೀಟ್ ಉತ್ತೀರ್ಣರಾಗದೆಯೇ ಪ್ರಾಧ್ಯಾಪಕರಾಗಿ ತಜ್ಞರ ನೇಮಕಾತಿಗಾಗಿ ನಿಯಮಗಳನ್ನು ಮಾಡಿದೆ ಮತ್ತು ಅದರ ಅಡಿಯಲ್ಲಿ ಯೋಗ, ಸಂಗೀತ, ಪ್ರದರ್ಶನ ಕಲೆಗಳು, ದೃಶ್ಯ ಕಲೆಗಳು ಮತ್ತು ಶಿಲ್ಪಕಲೆ ಮತ್ತು ನಾಟಕದಂತಹ ಒಟ್ಟು 8 ಕ್ಷೇತ್ರಗಳ ತಜ್ಞರನ್ನು ಅವರ ಅನುಭವದ ಆಧಾರದ ಮೇಲೆ ನೇಮಿಸಲು ನಿಯಮಗಳನ್ನು ಮಾಡಲಾಗಿದೆ. ಅಂದರೆ ಒಟ್ಟು ನೀಟ್ನಲ್ಲಿ ಒಟ್ಟು ನಾಟಕದಂತಹ 8 ಕ್ಷೇತ್ರಗಳನ್ನು ಅಳವಡಿಸಲಾಗಿದೆ. ಯೋಗ, ಸಂಗೀತ, ಪ್ರದರ್ಶನ ಕಲೆಗಳು ಮತ್ತು ದೃಶ್ಯ ಕಲೆಗಳು, ಶಿಲ್ಪಕಲೆ ಮತ್ತು ನಾಟಕದಂತಹ 8 ಕ್ಷೇತ್ರಗಳಲ್ಲಿ ಆಧಾರದ ಮೇಲೆ ನೇಮಿಸಲು ನಿಯಮಗಳನ್ನು ಮಾಡಲಾಗಿದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಉದಾಹರಣೆಗೆ ಈ ವಲಯದಲ್ಲಿ ತಜ್ಞರು ತಮ್ಮ ವಲಯದಲ್ಲಿ ಪದವಿ ಮತ್ತು 5 ವರ್ಷಗಳ ಅನುಭವ ಹೊಂದಿದ್ದರೆ ಅವರು UGC ನೀಟ್ ಉತ್ತೀರ್ಣರಾಗದೆಯೇ ಸಹಾಯಕ ಪ್ರಾಧ್ಯಾಪಕರು ಹುದ್ದೆಗೆ ನೇಮಕಾತಿಗೆ ಅರ್ಹರಾಗಿರುತ್ತಾರೆ ಮತ್ತು ಅದೇ ರೀತಿ 10 ವರ್ಷಗಳ ಅನುಭವ ಹೊಂದಿರುವ ತಜ್ಞರು ಅಸೋಸಿಯೇಟ್ ಪ್ರೊಫೆಸರ್ ಆಗಲು ಅರ್ಹರಾಗಿರುತ್ತಾರೆ ಮತ್ತು 15 ವರ್ಷಗಳ ಅನುಭವ ಹೊಂದಿರುವ ತಜ್ಞರು ಪ್ರಾಧ್ಯಾಪಕರಾಗಲು ಅರ್ಹರಾಗಿರುತ್ತಾರೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ UGCಯ ಹೊಸ ಮಾರ್ಗಸೂಚಿಗಳ ಪ್ರಕಾರ ಸ್ನಾತಕೋತ್ತರ ಮತ್ತು ಇಂಜಿನಿಯರಿಂಗ್ ಮತ್ತು ಸ್ನಾತಕೋತ್ತರ ತಂತ್ರಜ್ಞಾನ ಪದವಿ ಹೊಂದಿರುವವರು UGC ನೆಟ್ ಇಲ್ಲದೆಯೇ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಲು ಅರ್ಹರಾಗಿರುತ್ತಾರೆ. ಅದು ಹೇಗೆಂದರೆ UGCಯ ಹೊಸ ಮಾರ್ಗಸೂಚಿಗಳ ಪ್ರಕಾರ 55% ಅಂಕಗಳೊಂದಿಗೆ ಸ್ನಾತಕೋತ್ತರ ಇಂಜಿನಿಯರಿಂಗ್ ಮತ್ತು ಸ್ನಾತಕೋತ್ತರ ತಂತ್ರಜ್ಞಾನ ಪದವಿ ಹೊಂದಿರುವವರು UGC ನೆಟ್ ಉತ್ತೀರ್ಣರಾಗದೆಯೇ ವಿಶ್ವವಿದ್ಯಾಲಯ ಮತ್ತು ಸಂಯೋಜಿತ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಲು ಅರ್ಹರಾಗಿರುತ್ತಾರೆ. ಅಂದರೆ UGCಯ ಹೊಸ ಮಾರ್ಗಸೂಚಿಗಳ ಪ್ರಕಾರ 55% ಅಂಕಗಳನ್ನು ಹೊಂದಿದ್ದರೆ ವಿಶ್ವವಿದ್ಯಾಲಯ ಮತ್ತು ಸಂಯೋಜಿತ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಲು ಅರ್ಹರಾಗಿರುತ್ತಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಇದರೊಂದಿಗೆ UGC ವಿಶ್ವವಿದ್ಯಾಲಯದಲ್ಲಿ ಉಪಕುಲಪತಿಗಳ ನೇಮಕಾತಿ ನಿಯಮಗಳನ್ನು ಸಹ ಬದಲಾಯಿಸಿದೆ. ಈ ಹಿಂದೆ ಶೈಕ್ಷಣಿಕ ಅನುಭವ ಹೊಂದಿರುವವರನ್ನು ಮಾತ್ರ ಉಪಕುಲಪತಿಗಳಾಗಿ ನೇಮಿಸಲಾಗುತ್ತಿತ್ತು. ಆದರೆ UGCಯ
ಹೊಸ ನಿಯಮಗಳ ಪ್ರಕಾರ ಕೈಗಾರಿಕೆ ಮತ್ತು ಸಾರ್ವಜನಿಕ ಆಡಳಿತ, ಸಾರ್ವಜನಿಕ ನೀತಿ ಮತ್ತು ಸಾರ್ವಜನಿಕ ವಲಯ ಅಂದರೆ PSU ತಂತ್ರಜ್ಞಾನವನ್ನು ಸಹ ಕುಲಪತಿಗಳಾಗಿ ನೇಮಿಸಬಹುದಾಗಿತ್ತು. ಇದಕ್ಕಾಗಿ ವಯಸ್ಸಿನ ಮಿತಿಯನ್ನು 70 ವರ್ಷಗಳಿಗೆ ನಿಗದಿಪಡಿಸಲಾಗಿತ್ತು. ಇನ್ನು ನೆಕ್ಸ್ಟ್ ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ನೀವು ಮಾಡುವ ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್ ಆಗುತ್ತದೆ ಮತ್ತು ಇಂತಹದೇ ಮುಂದಿನ ವಿಡಿಯೋಗಳನ್ನು ನಮಗೆ ಮೋಟಿವೇಶನ್ ಸಿಕ್ಕಂತಾಗುತ್ತದೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವೇಟಿಂಗ್ ಫ್ರೆಂಡ್ಸ್ ಎಲ್ರಿಗೂ.